ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸೇವಂತಿಗೆ. ಇಷ್ಟೊಂದು ಚೆನ್ನಾಗಿ ಹೂ ಬರಲಿಕ್ಕೆ ನಾನು ವಾರಕ್ಕೊಂದ್ಸಲ ಯಾವ ರೀತಿ ಲಿಕ್ವಿಡ್ ಗೊಬ್ಬರವನ್ನು ಹಾಕ್ತೀನಿ ಅಂತಲೂ ಹೇಳ್ತೀನಿ. ಹಾಗೆಯೇ ದಾಸವಾಳ ಗಿಡದಲ್ಲಿ ಬರುವಂಥ ರೋಗಗಳಿಗೆ, ದಾಸವಾಳ ಗಿಡದಲ್ಲಿ ಮೊಗ್ಗುಗಳು ಉದುರುವಿಕೆಗೆಲ್ಲ ನಾನು ಸೊಲ್ಯೂಷನ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೇಲೆ ತಲುಪುತ್ತೆ. ಹಾಗೆಯೇ ಇಂತಹ ಒಳ್ಳೊಳ್ಳೆ ವೀಡಿಯೋಸನ್ನು ನೋಡ್ಬೋದು. ಈ ಗಿಡ ತುಂಬ ಚೆಂದ, ಪಿಂಕು. ಇದರಲ್ಲೇ ತುಂಬ ಕಲರ್ಸ್ ಇರುತ್ತೆ. ನಮ್ಮ ಮನೇಲಿ ಈಗ ಈ ಪಿಂಕ್ ಮಾತ್ರ ಇದೆ. ಈ ಲಿಕ್ವಿಡನ್ನು ಪ್ರತಿ ವಾರ ಹಾಕ್ತೀನಿ. ಯಾವುದೇ ಗಿಡಕ್ಕೂ ಹಾಕ್ಬೋದು, ತರಕಾರಿ, ಹೂವಿನ ಗಿಡ, ಪ್ರತಿಯೊಂದು ಗಿಡಕ್ಕೂ ಹಾಕ್ಬೋದು. ನಾನು ಇಲ್ಲಿ ಇದು ಬೋಗನ್ವಿಲ್ಲ, ಸೇವಂತಿಗೆ ಪ್ರತಿಯೊಂದಕ್ಕೂ ಹಾಕ್ತೀನಿ. ಇಷ್ಟು ಚೆನ್ನಾಗಿ ಬ್ರೈಟಾಗಿರಬೇಕು ಅಂದರೆ ನಾವು ಹೂವಿನ ಗಿಡದ ಸೆಲೆಕ್ಷನ್ನು ಹಾಗೆ ಇರಬೇಕು. ಅಂದರೆ ಯಾವ ಗಿಡವನ್ನು ಹಾಕಿದಾಗ ಯಾವಾಗಲೂ ಹೂವಿರುತ್ತೆ ಅಂತ ನೋಡಿಕೊಂಡು ಆ ಗಿಡವನ್ನು ಹಾಕಿದಾಗ ನಮ್ಮ ಗಾರ್ಡನಲ್ಲಿ ಯಾವಾಗಲೂ ಚೆನ್ನಾಗಿ ಹೂವಿರುತ್ತೆ. ಯಾವುದೇ ಗಿಡವನ್ನು ಹಾಕಿದ್ರೂ ಅದಕ್ಕೆ ಪಾಟಿಂಗ್ ಮಿಕ್ಸ್ ಇರ್ಬೋದು ಅಥವಾ ಅದಕ್ಕೆ ಕಾಲಕ್ಕೆ ಗೊಬ್ಬರ ಇರ್ಬೋದು, ಮೇನಾಗಿರುತ್ತೆ. ಇವೆಲ್ಲ ನೀರ್ಸೋಣೆ ಗಿಡಗಳು. ನೀರ್ಸೋಣೆ ಗಿಡದ ಕಟಿಂಗಿಂದ ಯಾವ ರೀತಿ ಬೆಳೆಸ್ಬೋದು, ಅದರ ಪೂರ್ತಿ A to Z ಆರೈಕೆಯನ್ನು ನಾನು ಹೇಗೆ ಮಾಡ್ತೀನಿ ಅಂತಲೂ ತಿಳಿಸಿದ್ದೆ. ಇದು ದಾಸವಾಳ ಗಿಡವನ್ನು ನಾವು ತರ್ತೀವಿ, ಎಲ್ಲೋ ಒಂದು ಕಡೆ ನೆಲದಲ್ಲಿ ನೆಡ್ತೀವಿ. ನೆಲದಲ್ಲಿ ನೆಟ್ಟಾಗ ಎಲ್ಲ ಕಡೆ ಏರಿಯಾದಲ್ಲೂ ನೆಲದಲ್ಲಿ ಚೆನ್ನಾಗಾಗಲ್ಲ. ಇವೆಲ್ಲ ಪಾಟಲ್ಲಿ ನೆಟ್ಟಿರುವಂಥ ಗಿಡ. ಪಾಟಲ್ಲಿ ಕಾಸ್ಟ್ಲಿ ಆಗುತ್ತೆ ಅನಿಸಿದ್ರೆ ನರ್ಸರಿ ಕವರ್ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕೋದ್ರಿಂದನೂ ತುಂಬ ಚೆನ್ನಾಗಿ ಬರುತ್ತೆ. 2 ವರ್ಷಕ್ಕೊಂದ್ಸಲ ಮತ್ತೆ ರೀಪಾಟ್ ಮಾಡಬೇಕು. ದಾಸವಾಳ ಗಿಡದಲ್ಲಿ ಏನಾದರೂ ಮೊಗ್ಗು ಉದುರ್ತಾ ಇದೆ ಅಂದರೆ, ಸರಿಯಾಗಿ ಹೂ ಬರ್ತಾ ಇಲ್ಲ ಅಂದರೆ 1 ಲೀಟ್ರ್ ನೀರಿಗೆ ಅಡುಗೆ ಮನೆಯಲ್ಲೇ ಸಿಗುವಂಥ ಇಂಗನ್ನು 1/4 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಹೂವು ತುಂಬ ಚೆನ್ನಾಗಿ ಬರುತ್ತೆ. ದಾಸವಾಳ ಗಿಡದಲ್ಲಿ ಈ ಟೈಮಿಗೆ ತುಂಬ ರೋಗ ಬರುತ್ತೆ. ಅಂದರೆ ಮೊಗ್ಗಿಗೆಲ್ಲ ಒಂದು ರೀತಿ ಬಿಳಿದಾದ ಬೂದಿ ರೋಗ ಥರ ಬರುತ್ತೆ. ಹಾಗೆಯೇ ಕಪ್ಪು ಹೇನು ಥರ ಬರುತ್ತೆ. ಆಗ ನಾವು ಸೋಪ್ ವಾಟರಲ್ಲಿ ಸ್ವಲ್ಪ ತೊಳಿಬೇಕು. ತೊಳೆದು ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡಬೇಕು. ಅಂದರೆ ನಾವು ವಾಲಲ್ಲೆಲ್ಲ ನೀರು ಬಿಡಬೇಕಾದ್ರೆ ಫಾಸ್ಟಾಗಿ ಬರುತ್ತಲ್ಲ, ಆ ನೀರನ್ನು ಫಾಸ್ಟಾಗಿ ಹಾಕಬೇಕಾಗತ್ತೆ. ಅಂದರೆ ಗಿಡವನ್ನು ನೋಡಿ ಹಾಕಬೇಕು. ತುಂಬ ಸಣ್ಣದಾಗಿದ್ದರೆ ಗಿಡ ಮುರಿದೋಗುತ್ತೆ, ಸ್ವಲ್ಪ ದೊಡ್ಡ ಗಿಡಕ್ಕಲ್ಲಾದ್ರೂ ಚೆನ್ನಾಗಾಗತ್ತೆ. ಹಾಗೆ ಹಾಕಿದ ನಂತರ ಹಿಂದಿನ ವಿಡಿಯೋದಲ್ಲಿ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡೋದನ್ನು ನಾನು ಹೇಳಿದ್ದೆ. ಅದೇ ಔಷಧವನ್ನು ಇದಕ್ಕೂ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈ ಔಷಧವನ್ನು ಪದೇ ನಾವು ಸ್ಪ್ರೇ ಮಾಡುವ ಅಗತ್ಯ ಇಲ್ಲ. ಒಂದು 4 ರಿಂದ 5 ತಿಂಗಳಿಗೊಮ್ಮೆ ಒಂದು ಸಲ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಗಿಡ ಹೆಲ್ದಿಯಾಗಿರುತ್ತೆ, ಹೂವು ಚೆನ್ನಾಗಿ ಬರುತ್ತೆ. ರಾಸಾಯನಿಕ ಔಷಧವನ್ನು ಹಾಕಲಿಕ್ಕೆ ತೊಂದರೆ ಆದರೆ ಆರ್ಗ್ಯಾನಿಕ್ ಔಷಧ ಅಂದರೆ ಬೇವಿನ ಎಣ್ಣೆ ಮತ್ತು ಸೋಪ್ ವಾಟರ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಈ ಔಷಧವನ್ನು ಪದೇ ಸ್ಪ್ರೇ ಮಾಡಬೇಕು, ಇಲ್ಲ ಅಂದರೆ ಹುಳುಗಳು ಸಾಯಲ್ಲ.
ಗಾರ್ಡನ್ನಲ್ಲಿ ಯಾವಾಗಲೂ ಇಷ್ಟೊಂದು ಚೆನ್ನಾಗಿ ಹೂ ಬರಲಿಕ್ಕೆ ನಾನು ಏನು ಹಾಕ್ತೀನಿ ಅಂತ ತಿಳಿಸ್ತೀನಿ. ಹೆಚ್ಚಾಗಿ ಎಲ್ಲರೂ ಇದನ್ನು ಬಳಸ್ತಾರೆ, ಆದರೆ ಇದಕ್ಕೆ ಇನ್ನೇನು ಹಾಕ್ತೀನಿ ಅಂತಲೂ ನಾನು ತಿಳಿಸ್ತೀನಿ. ಇವೆಲ್ಲ ಕಿಚನ್ ವೇಸ್ಟು. ಮತ್ತು ಹಣ್ಣಿನ ಸಪ್ಪೆ, ಈರುಳ್ಳಿ ಸಪ್ಪೆ ಪ್ರತಿಯೊಂದು ಇದೆ ಇದರಲ್ಲಿ. ಎಲ್ಲ ಥರದ ತರಕಾರಿ ಸಪ್ಪೆಗಳು ಹಾಗೂ ಅಕ್ಕಿ ತೊಳೆದಂಥ ನೀರನ್ನು ಹಾಕಿ 2 ದಿನ ಕ್ಲೋಸ್ ಮಾಡಿ ಇಡ್ತೀನಿ. 2 ದಿನ ಆಗಿದೆ. 2 ದಿನ ನಂತರ 20 ಲೀಟ್ರ್ ಬಕೆಟಿಗೆ ನಾನಿಲ್ಲಿ ಒಂದು ಲಿಕ್ವಿಡನ್ನು ತಯಾರಿಸ್ತೀನಿ. ಇದು ಕಡದಂಥ ಬೆಣ್ಣೆ ತೆಗೆದಂಥ ಮಜ್ಜಿಗೆ 2 ಲೀಟ್ರಷ್ಟು ಹಾಕಿದ್ದೀನಿ. ಹಾಗೆಯೇ ನೆನೆಸಿಟ್ಟಂಥ ಈ ಲಿಕ್ವಿಡ್ ಇದನ್ನು ಅದಕ್ಕೆ ಹಾಕ್ತೀನಿ. ಈ ಆರ್ಗ್ಯಾನಿಕ್ ಲಿಕ್ವಿಡಿಗೆಲ್ಲ ಎಷ್ಟೇ ಅಂತ ಪ್ರಮಾಣ ಇಲ್ಲ, ಒಂದು ಮೀಡಿಯಮ್ ಆಗಿ ಹಾಕ್ಬೋದು. ತರಕಾರಿ ಹಣ್ಣಿನ ಸಪ್ಪೆಯನ್ನೆಲ್ಲ ನಾವು ಎಸೆಯೋದಕ್ಕಿಂತ ಈ ರೀತಿ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗತ್ತೆ. ಹಾಗೆಯೇ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಾಕ್ಬೋದು, ಇಲ್ಲಾಂದರೆ ಡ್ರೈ ಗೊಬ್ಬರ ಮಾಡಲಿಕ್ಕೆ ಹಾಕ್ಬೋದು. ಇದನ್ನು ನೇರವಾಗಿ ಗಿಡದ ಬುಡಕ್ಕೆ ಹಸಿಯಾಗಿ ಹಾಕಬಾರ್ದು, ಯಾಕೆಂದರೆ ಫಂಗಸ್ ಆಗಿ ಗಿಡಗಳು ಹಾಳಾಗತ್ತೆ. ಇದು ಕೊಟ್ಟಿಗೆ ತೊಳೆದಂಥ ನೀರು. ಕೊಟ್ಟಿಗೆ ತೊಳೆದಂಥ ನೀರನ್ನು ಒಂದು 5 ಲೀಟ್ರಷ್ಟು ತೊಗೊಂಡಿದ್ದೀನಿ. ಇದು ತುಂಬ ದಪ್ಪವಾಗಿಲ್ಲ, ಅಂದರೆ ಮೀಡಿಯಮ್ ಆಗಿದೆ. ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಕೊಟ್ಟಿಗೆ ತೊಳೆದ ನೀರಿಲ್ಲ ಅಂದರೆ ಹಳೆಯದಾದ ಸಗಣಿ ಗೊಬ್ಬರ ಇದ್ದರೆ, ಹುಡಿ ಗೊಬ್ಬರ ಇರುತ್ತಲ್ಲ, ಆ ಗೊಬ್ಬರ ಇದ್ದರೂ ಮಿಕ್ಸ್ ಮಾಡ್ಬೋದು. ನಂತರ ಇದು ಬೂದಿನೂ ಉಡ್ಡ್ಯಾಶ್ ಅಂತ ಹೇಳ್ತಾರಲ್ಲ, ಬೂದಿಯನ್ನು ಒಂದಷ್ಟು ಹಾಕ್ತೀನಿ. ಒಂದು ಸ್ವಲ್ಪ 1/4 ಕಿಲೋ ಅಷ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗತ್ತೆ, ರೋಗ ಬರಲ್ಲ. ಈ ಉಡ್ಡ್ಯಾಶ್ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ. 1 ಬಕೆಟ್ ಫುಲ್ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಈ ಲಿಕ್ವಿಡ್ಗಳನ್ನು ಹಾಕಿದಾಗ ಪೂರ್ತಿಯಾಗಿ ಪಾಟಿಂದ ಆಚೆ ಹೋಗೋದ್ರ ರೀತಿಯಲ್ಲಿ ಲಿಕ್ವಿಡನ್ನು ಹಾಕಬೇಕು. ಆಗ ಗಿಡ ಪೂರ್ತಿಯಾಗಿ ಆ ಲಿಕ್ವಿಡನ್ನು ಹೀರ್ಕೊಂಡು ಗಿಡ ತುಂಬ ಚೆನ್ನಾಗಾಗತ್ತೆ. ಇದು ನೀರ್ಸೊಣೆ ಗಿಡ. ಈ ನೀರ್ಸೊಣೆ ಗಿಡಕ್ಕಂತೂ ಸ್ವಲ್ಪನೂ ಬಾಡ್ದೋದ ರೀತಿಯಲ್ಲಿ ನಾವು ನೀರನ್ನು ಹಾಕ್ತಾನೆ ಇರಬೇಕು. ಒಂದು ಸಲ ಅದು ಬಾಡ್ತಾ ಹೋದರೆ, ಹಾಗೆ ಬಾಡ್ತಾ ಇದ್ದಾಗ ನಾವು ನೀರನ್ನು ಹಾಕಿದಾಗ ಗಿಡ ಬೇಗ ಹಾಳಾಗತ್ತೆ. ಪ್ರತಿದಿನ ಬೆಳಗ್ಗೆ ನೀರು ಹಾಕಲೇಬೇಕಾಗತ್ತೆ, ಆಗ ಗಿಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ಗಿಡವನ್ನು ನೋಡಿದಾಗ ತುಂಬ ಜನ ಕೇಳ್ತಿದ್ರು ನನ್ನ ಹತ್ರ, ನೀವು ಏನು ಗೊಬ್ಬರವನ್ನು ಹಾಕ್ತೀರಾ, ಹೇಗೆ ಆರೈಕೆಯನ್ನು ಮಾಡ್ತೀರಾ ಅಂತಲೂ ಕೇಳ್ತಾರೆ. ಅದರಿಂದ ನಾನು ಒಂದು ವಿಡಿಯೋದಲ್ಲೂ ಹೇಳೋಣ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.